ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಈಗಾಗಲೇ ಉದ್ಯೋಗಗಳ ಪರ್ವ ಪ್ರಾರಂಭವಾಗಿದೆ. ಕರ್ನಾಟಕದಲ್ಲಿ ಹಲವಾರು ಅಧಿಸೂಚನೆ ಹೊರಡ್ತಾ ಇದ್ದಾವೆ. ಆಲ್ರೆಡಿ ಶಿಕ್ಷಕರ ನೇಮಕಾತಿ ಬಗ್ಗೆ ಕ್ರೈಸ್ ಅಲ್ಲಿ ಆಲ್ರೆಡಿ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅದೇ ತೆರನಾಗಿ ಸರ್ಕಾರ ಮಟ್ಟದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರನ್ನು ತುಂಬುವ ಸಲುವಾಗಿ ಒಂದು ಗೆಜೆಟ್ ಅನ್ನ ಕರ್ನಾಟಕ ಸರ್ಕಾರ ತನ್ನ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದೆ. ಆ ಒಂದು ರಾಜ್ಯ ಪತ್ರದಲ್ಲಿ ಸರಿಸುಮಾರಾಗಿ 15,000 ಟೀಚರ್ ಪೋಸ್ಟ್ ಗಳನ್ನ ಕಾಲ್ ಫಾರ್ಮ್ ಅನ್ನು ಮಾಡೋರಿದ್ದಾರೆ. ಆದ್ರೆ ಈ ವರ್ಷ 2026ನೇ ವರ್ಷ ಸ್ವಲ್ಪ ಬದಲಾವಣೆಯೊಂದಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸ್ವಲ್ಪ ಏನಿಲ್ಲ, ಬಹಳಷ್ಟು ಬದಲಾವಣೆಯೊಂದಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆ. ಪರೀಕ್ಷಾ ಪದ್ಧತಿ ಸಂಪೂರ್ಣವಾಗಿ ಬದಲಾಗಿದೆ. ಅದು ನಿಮಗೆ ವರ ಆಗ್ತದೋ ಶಾಪ ಆಗ್ತದೋ ಎನ್ನುವಂಥದ್ದನ್ನ ವಿಡಿಯೋ ಕೊನೆಯಲ್ಲಿ ತಾವು ಅದನ್ನ ವೀಕ್ಷಿಸಬಹುದು. ಇನ್ನುವರೆಗೂ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ವಿಡಿಯೋಗಳನ್ನ ಪಡೀತಾ ಇರಿ. ಬನ್ನಿ, ನಾವು ಈಗ ಕರ್ನಾಟಕ ಸರ್ಕಾರ ಕರೆದಿರುವಂತಹ ಶಿಕ್ಷಕರ ನೇಮಕಾತಿ 2026ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸರಿಸುಮಾರಾಗಿ 14,800 ಇದೆ. ಸರಿಸುಮಾರಾಗಿ 15,000 ಹುದ್ದೆಗಳನ್ನು ಕಾಲ್ ಫಾರ್ಮ್ ಅನ್ನು ಮಾಡಿದ್ದಾರೆ. ಅರ್ಹತೆಗಳೇನು, ಪರೀಕ್ಷಾ ವಿಧಾನದ ಬಗ್ಗೆ ಸಂಪೂರ್ಣವಾಗಿರುವಂತಹ ಕೈಪಿಡಿಯನ್ನ ನಾವು ನೋಡೋಣ. ಹಾಗೂ ಏನೆಲ್ಲ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದಾವೆ ಈ ಒಂದು ಎಕ್ಸಾಮ್ ಅಲ್ಲಿ ಎನ್ನುವಂಥದ್ದನ್ನು ಸಹಿತ, ಹಾಗೂ ಸಿಲೆಬಸ್ ಸಹಿತ ಏನಿರಲಿದೆ ಹಾಗೂ ಏನೆಲ್ಲ ನಮ್ಗೆ ವರದಾನ ಹಾಗೂ ಶಾಪಗಳಾಗಿ ಈ ಒಂದು ಪರೀಕ್ಷೆಯಲ್ಲಿ ಪರಿಣಮಿಸ್ತವೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಆದಷ್ಟು ಶಾರ್ಟ್ ವಿಡಿಯೋದಲ್ಲಿ, ಯಾಕಂದ್ರೆ ಸರಿಸುಮಾರಾಗಿ 45 ಪೇಜಸ್ಗಿಂತ ಹೆಚ್ಚಿಗೆ ಒಂದು ರಾಜ್ಯ ಪತ್ರ ನಮ್ಮ ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಅದು ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ. ಅದು PST ಆಗಿರಬಹುದು, GPT ಆಗಿರ್ಬೋದು, HSTR ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಆಗಿರಬಹುದು, ಆರ್ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಆಗಿರಬಹುದು, ಹಾಗೂ ಹಲವಾರು ಬೇರೆ ಕಡೆ ತಾವುಗಳು ನೋಡಿರಬಹುದು. ಹಿಂದಿ ಪೋಸ್ಟ್ ಕರೆದಿದಾರೋ ಇಲ್ವೋ ಎನ್ನುವಂಥದ್ರ ಬಗ್ಗೆ, ಮ್ಯಾಥ್ಸ್ ಟೀಚರ್ಸ್ ಬಗ್ಗೆ HSTR ಏನೆಲ್ಲ ಇದೆ ಅವಕಾಶ, ಹಾಗೂ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈ ಒಂದು ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗ್ತವೆ ಎನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಬನ್ನಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಕರ್ನಾಟಕ ರಾಜ್ಯ ಪತ್ರವನ್ನ ಒಂದ್ಸಲ ನೋಡ್ತಾ ಹೋಗೋಣ. ಸರಿ, ಸುಮಾರಾಗಿ 46 ಪೇಜಸ್ಗಳ ಒಂದು ರಾಜ್ಯ ಪತ್ರವನ್ನ ಹೊರಡಿಸಿದ್ದಾರೆ. ಇವೆಲ್ಲವೂ ಕೂಡ ಕರಡು ನಿಯಮ. ಮ್ಯಾಕ್ಸಿಮಮ್ 90% ಇದೇ ಆಗತ್ತೆ. ಸರಿನಾ? ನಾವು ಏನೆಲ್ಲ ಅಬ್ಜೆಕ್ಷನ್ ಕೊಟ್ರು ಬಿಟ್ರು ಅವರು ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ನಾವ್ ಎಷ್ಟೆಲ್ಲ ಅಬ್ಜೆಕ್ಷನ್ ಕೊಟ್ರು ಸಹಿತ ಅದೇ ಮಾಡ್ತಾರೆ. ಮ್ಯಾಕ್ಸಿಮಮ್ 99% ಇದೇ ಆಗತ್ತೆ. ಪ್ರಾಧಿಕಾರ ಎಂದರೆ ಆಮೇಲೆ ಕ್ಲಾಸ್ ಡಿವೈಡೇಷನ್ ಅನ್ನು ಕೂಡ ಮಾಡಿದ್ದಾರೆ. ಶಾಲಾ ಶಿಕ್ಷಕರು ಅಂದ್ರೆ 1ರಿಂದ 5ನೇ ತರಗತಿ, ಪದವೀಧರ ಶಾಲಾ ಶಿಕ್ಷಕರು ಅಂದ್ರೆ 6ರಿಂದ 8ನೇ ತರಗತಿ, ದೈಹಿಕ ಶಿಕ್ಷಕರಿದ್ದಾರೆ 1ರಿಂದ 8ನೇ ತರಗತಿವರೆಗೆ ಅವರು ಬೋಧಿಸುವವರಿದ್ದಾರೆ. ಬೇರೆ ಬೇರೆ ಹಲವಾರು ಇದಾವೆ. ಅದನ್ನ ಬಹಳಷ್ಟು ಕಡಿಮೆ ಸಮಯದಲ್ಲಿ ಸ್ಲೈಡ್ಸ್ ಗಳ ಮುಖಾಂತರ ಎಷ್ಟೆಷ್ಟು ಪರ್ಸೆಂಟೇಜ್ ಗಳನ್ನ ಕಟ್ ಆಫ್ ಗೆ ಹಿಡ್ಕೊಂತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನು ಮಾಡೋಣ. ಇದು ಏನಿದೆ, ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನ ಹಾಕ್ತೀನಿ. ತಾವುಗಳನ್ನ ಸಂಪೂರ್ಣವಾಗಿ ಇದನ್ನ ಒಂದ್ಸಲ ಓದ್ಕೊಡಿ. ನೀವು ಕೂಡ ಅದನ್ನ ಕ್ಲಿಯರ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ವೇಟೇಜ್ ಅನ್ನು ಸಹಿತ ನೀಡಿದ್ದಾರೆ. ಯಾವ ಶಿಕ್ಷಕರಿಗೆ ಎಷ್ಟು ವೇಟೇಜ್ ಇದೆ, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಎನ್ನುವಂಥದ್ರ ಬಗ್ಗೆ 2 ಡೇಸ್ ಬಿಫೋರ್ ಬಿಟ್ಟಿದ್ದಾರೆ. ಆದ್ರೆ ಕಾರಣಾಂತರಗಳಿಂದ ನಾನು ಇವತ್ತು ಇದನ್ನ ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ನಾವು ಸ್ಲೈಡ್ಸ್ ಗಳತ್ತ ಸಾಗೋಣ. ಏನೆಲ್ಲ, ಮೊದಲಿಗೆ ಪೋಸ್ಟ್ ಗಳನ್ನ ನೋಡುವುದಾದ್ರೆ ಬೋತ್ ಕಲ್ಯಾಣ ಕರ್ನಾಟಕ KK ರೀಜನ್ ಆಗಿರಬಹುದು ಆರ್ NHK ಆಗಿರಬಹುದು, ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು ಎನ್ನುವಂತಾದ್ರೆ ಫಸ್ಟ್ ಗೆ 1 to 5th ಏನಿದೆ PST ಅಂತ ಕರಿತೀವಿ. ಪ್ರೈಮರಿ ಟೀಚರ್ಸ್ ಅಂತ ಏನಿದ್ದಾರೆ, PST ಏನಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 800 ಇದೆ. ಅದೇ ತರಹ 100 ನಾನ್ HK ಕರೆದಿದ್ದಾರೆ. ಟೋಟಲ್ 900 ಹುದ್ದೆಗಳಿದಾವೆ. ತಾವುಗಳು ಇಲ್ಲಿ ಲಿಸ್ಟ್ ನು ಕೂಡ ನೋಡ್ಕೊಳ್ಬಹುದು. GPT ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಇವ್ರನ್ನು ಕೂಡ ನೋಡಿ ಆಲ್ಮೋಸ್ಟ್ ಕಲ್ಯಾಣ ಕರ್ನಾಟಕ ಪ್ಲಸ್ NHK ಎರಡು ಸೇರಿ 8,500 ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಅದೇ ತರ ಪ್ರೌಢಶಾಲಾ ಸಹ ಶಿಕ್ಷಕರು HSTR ಅಂತ ಕರಿತೀವಿ. ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಸರಿ ಸುಮಾರಾಗಿ 4,500 ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಸೇರಿ. ಅದೇ ತರ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಸದ್ಯದ ಮಟ್ಟಿಗೆ 500 ಕರೆದಿದ್ದಾರೆ. ಹಾಗೂ ಕ್ರೈಸ್ ಅಲ್ಲಿ ಸಹಿತ ಬೇರೆದಾಗಿ ಕರೆದಿದ್ದಾರೆ. ಸಂಪೂರ್ಣ ಗೌರ್ಮೆಂಟ್ ಆಗಿರುವಂತದ್ದು. ದೈಹಿಕ ಶಿಕ್ಷಣ
ಸೊ ಇಲ್ಲಿ 1ರಿಂದ 8ನೇ ತರಗತಿಗೆ ಗ್ರೇಡ್ 1 ಗ್ರೇಡ್ 2 ಅಂತ ಕರಿತೀವಿ 150 ಇದೆ. ಅದೇ ತರ ದೈಹಿಕ ಶಿಕ್ಷಕರು ಗ್ರೇಡ್ 1 ಪ್ರೌಢ ಶಾಲೆಗಳಲ್ಲಿ ಸರಿಸುಮಾರಾಗಿ 450 ಪೋಸ್ಟ್ ಅನ್ನು ಕರೆದಿದ್ದಾರೆ. ಸರಿಸುಮಾರಾಗಿ 14,800 ಸರಿಸುಮಾರಾಗಿ 15,000 ಪೋಸ್ಟ್ಗಳು ಆಗ್ತವೆ. ಎಸ್, 15,000 ಪೋಸ್ಟ್ ಗಳನ್ನ ಈ ತರ ಕರೆದಿದ್ದಾರೆ. ಸೊ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ವಿದಿನ್ ಅ ಮಂತ್ ಪ್ರಾರಂಭ ಆಗ್ತದೆ. ಏಜ್ ಲಿಮಿಟ್ ಗೆ ಬರುವುದಾದರೆ ಏಜ್ ಲಿಮಿಟ್ ಕ್ರೈಸ್ ಅಲ್ಲಿ ಬೇರೆ ಇದೆ ನೋಡಿ. ಕ್ರೈಸ್ ಮತ್ತು ಇದು ಪ್ಯೂರ್ ಗೌರ್ಮೆಂಟ್, ಸರಿನಾ? ಅದನ್ನು ಫಸ್ಟ್ ತಿಳ್ಕೊಳ್ಳಿ. ಕ್ರೈಸ್ ಅಲ್ಲಿನೂ ಕೂಡ ಆಲ್ರೆಡಿ ಇವಾಗ ಪ್ರಾರಂಭ ಆಗಿದಾವೆ. ಟೀಚರ್ ಪೋಸ್ಟ್ 15th of July ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಕ್ರೈಸ್ ಅಂದ್ರೆ ಇದು ಒಂದು ಸರ್ಕಾರದ ಅಂಗ ಸಂಸ್ಥೆಯಾಗಿದೆ. ಇದಕ್ಕೆ ನಾವು ಅರೆ ಸರ್ಕಾರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅರೆ ಸರ್ಕಾರಿ ಅಂತ ಕರಿತೀವಿ, ಸರಿನಾ? ಅರೆ ಸರ್ಕಾರಿ ಅಂತ ಕರಿತೀವಿ, ಅಂದ್ರೆ ಸೆಮಿ ಗೌರ್ಮೆಂಟ್ ಅಂತ ಕರಿತೀವಿ. ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ. ಇದು ಕೂಡ ಪರ್ಮನೆಂಟೇ, ಹಾಗೂ ಇದು ಸರ್ಕಾರಿ ನೌಕರಿ ಏನಿದೆ ಇದನ್ನು ಕೂಡ ಪರ್ಮನೆಂಟ್ನೇ ಆಗಿರ್ತದೆ. ಆದ್ರೆ ಇಲ್ಲಿ KGID ಅಪ್ಲೈ ಆಗಿರುವುದಿಲ್ಲ. ಕ್ರೈಸ್ ಹಾಗೂ ಇವಾಗ ನಮ್ದು ಏನು ಕರ್ನಾಟಕ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತಾ ಇದೆ, ಸಂಪೂರ್ಣವಾಗಿ ಪರೀಕ್ಷಾ ಪದ್ಧತಿ ಬದಲಾಗಿದೆ. ಕ್ರೈಸ್ ಅಲ್ಲಿ ನಿಮಗೆ MCQ ಟೈಪ್ ಕ್ವಶನ್ಸ್ ಗಳು ಇರ್ಲಿದೆ, ಕೇವಲ 2 ಪೇಪರ್ ಇರ್ತವೆ. ಆದ್ರೆ ಸರ್ಕಾರ ಈಗ ಕಾಲ್ಫಾರ್ಮ್ ಮಾಡ್ತಾ ಇರುವಂತದ್ರಲ್ಲಿ 3 ಪೇಪರ್ ಇದಾವೆ. ಅದನ್ನ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಸೊ ಈಗ ಸದ್ಯಕ್ಕೆ ಏಜ್ ಲಿಮಿಟ್ ಬಂದ್ರೆ ಕನಿಷ್ಠ 21 ವರ್ಷ ಆಗಿರ್ಬೇಕು, ಇದಂತೂ ಎಲ್ಲರಿಗೆ ಆಗಿರ್ತದೆ. ತದನಂತರ ಕ್ರೈಸ್ಗೆ ಮತ್ತು ನಾರ್ಮಲ್ ನಮ್ಮ ಏನು ಸರ್ಕಾರದಿಂದ ಕಾಲ್ಫಾರ್ಮ್ ಆಗ್ತಾ ಇದಾವೆ ಅಜಗಜಾಂತರ 4-5 ವರ್ಷ ಡಿಫರೆನ್ಸ್ ಇದೆ, ಸರಿನಾ? ಇಲ್ಲಿ 43 ವರ್ಷಗಳನ್ನ ಯಾರ್ಯಾರಿಗೆ SC ST ಹಾಗೂ ಕ್ಯಾಟಗರಿ 1 ಹಾಗೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಏಜ್ ಲಿಮಿಟ್ ಇದೆ. ಹಾಗೂ 41 ವರ್ಷಗಳು ಕ್ಯಾಟಗರಿ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 41 ಇಯರ್ಸ್ ಏಜ್ ಲಿಮಿಟ್ ಇರಬೇಕಾಗಿರುವಂತದ್ದು. ಅದೇ ತರ 38 ಏಜ್ ಲಿಮಿಟ್ GM ದವ್ರಿಗೆ ಇದೆ, ಸಾಮಾನ್ಯ ವರ್ಗದವರಿಗಿದೆ. ಏಜ್ ಲಿಮಿಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಎನ್ನುವಂತದ್ರ ಬಗ್ಗೆ ಅನ್ನುವುದಾದ್ರೆ, ಏಜ್ ಲಿಮಿಟ್ ಯಾವಾಗ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರ್ತದೆ, ಆ ಲಾಸ್ಟ್ ಡೇಟ್ ವರೆಗೂ ಕೂಡ ಏಜ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಗಳು ಇದಾವೆ. ಮಿನಿಮಮ್ ಎಷ್ಟಿದೆ? 35% CET ಯಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು? ಅಂಕಗಳನ್ನ ಗಳಿಸಲೇಬೇಕು. ಅವಾಗ ಮಾತ್ರ ಕ್ವಾಲಿಫಿಕೇಶನ್ ನಾವು ಪಡ್ಕೊಳ್ಬಹುದು. ಇನ್ನು ಕಟ್ ಆಫ್ ಮಾರ್ಕ್ಸ್ ಅನ್ನ, ಮೆರಿಟ್ ಪಟ್ಟಿಯನ್ನ ಯಾವ ತರ ರೆಡಿ ಮಾಡ್ತಾರೆ, ಸೆಲೆಕ್ಷನ್ ಆದ್ವಿ ಅಂದ್ರೆ ಯಾವ ತರ. ಸೊ ಅಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡ್ತಾರೆ? ನಿಮ್ಮ CET ಎಕ್ಸಾಮ್, ಇವಾಗ ಏನು ನೇರ ನೇಮಕಾತಿ ಆಗತ್ತೆ ಅದು, ಪ್ಲಸ್ TET ಪ್ಲಸ್ ಡಿಗ್ರಿ ಆರ್ B.Ed ಆರ್ D.Ed, ಹೀಗೆ ಈ 3 ಕೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನ ಏನ್ ಮಾಡ್ತಾರೆ? ತಯಾರು ಮಾಡ್ತಾರೆ. ಇದಕ್ಕೆ ಏನಂತ ಕರಿತೀವಿ? ವೇಟೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೇಟೇಜ್ ಅಂತ ಕರಿತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. ನಮ್ಮ ಸೆಲೆಕ್ಷನ್ ಇದೇ ತರ ಆಗ್ತದೆ. ಇನ್ನು ಮೆರಿಟ್ ಆಧಾರಿತ ಸೆಲೆಕ್ಷನ್ ಇರ್ತದೆ, ಡಿರೈವ್ಡ್ ಪರ್ಸೆಂಟೇಜ್ ಅಂತ ಕರಿತೀವಿ. ಎಸ್, ಇಲ್ಲಿ CET ಜೊತೆಗೆ TET ಹಾಗೂ ಶೈಕ್ಷಣಿಕ ಅಂಕಗಳನ್ನು ಸಹಿತ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. ಇನ್ನು ಪರೀಕ್ಷಾ ಮಾಧ್ಯಮವನ್ನ ನೋಡೋದಾದ್ರೆ, ಲ್ಯಾಂಗ್ವೇಜ್ಗಂತೂ ಬೇರೆ ಇರ್ತದೆ, ಆಯಾ ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಇರ್ತದೆ, ಸರಿನಾ? ಅದೇ ತರ ಮಿಕ್ಕಿದು ಸೈನ್ಸ್ ಆಗಿರ್ಬಹುದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬಹುದು, ಆರ್ ಮ್ಯಾಥಮೆಟಿಕ್ಸ್ ಆಗಿರಬಹುದು, ಆರ್ ಸೋಷಿಯಲ್ ಸೈನ್ಸ್ ಆಗಿರಬಹುದು, ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಇರ್ತವೆ, ಸರಿನಾ? ಅದೇ ತರ ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಲಂಬ ಮತ್ತು ಸಮತಲ ನಿಯಮಗಳಂತೆ ಅದರ ಒಂದು ಸೆಲೆಕ್ಷನ್ ಆಗ್ತದೆ. ಸೊ ಇದು ಮೆರಿಟ್ ಸೆಲೆಕ್ಷನ್ ಯಾವ ತರ ಆಗ್ತದೆ ಎನ್ನುವುದರ ಬಗ್ಗೆ ಇತ್ತು. ಸೊ ನಾನು ಬರೀ ಹೈಲೈಟ್ಸ್ ಅನ್ನು ಹೇಳ್ತಾ ಹೋಗ್ತಾ ಇದ್ದೀನಿ. ತಾವು ಸಂಪೂರ್ಣವಾಗಿರುವಂತಹ 46 ಪೇಜ್ ಅದೇನಿದೆ ಅದನ್ನೆಲ್ಲ ಓದ್ಕೊಳ್ಬಹುದು. ನೆಕ್ಸ್ಟ್, ಪ್ರಾಥಮಿಕ ಶಾಲಾ ಶಿಕ್ಷಕರು ಆಗಲು ಬಯಸ್ತಾ ಇದ್ದಾರೆ. ಇನ್ನು PST ಅಂತ ಕರಿತೀವಿ. ಏನಂತ ಕರಿತೀವಿ? PST ಅಂತ ಕರಿತೀವಿ. PST ಏನಿದೆ 1ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತಿದೆ. 1ರಿಂದ 5ನೇ ತರಗತಿಗೆ ಸಂಬಂಧಿಸಿದಂತೆ. ಇನ್ನು ಇದಕ್ಕೆ ವಿದ್ಯಾರ್ಹತೆ ಏನೇನಿದೆ? ಕಾಮನ್ ಆಗಿರುವಂತ ವಿದ್ಯಾರ್ಥಿಯನ್ನು ಹೇಳ್ತಾ ಇದ್ದೀನಿ. ಒಂದಿಷ್ಟು ಡಿಪ್ಲೊಮಾಸ್ಗಳು ಈಕ್ವಿಲೆಂಟ್ ಕೂಡ ಇದಾವೆ. ಅದನ್ನ ತಾವುಗಳು ಡೈರೆಕ್ಟ್ ಆಗಿ ರಾಜ್ಯ ಪತ್ರದಲ್ಲಿ ಓದ್ಕೊಳ್ಬಹುದು. ತಾವುಗಳು 1ರಿಂದ 5ನೇ ತರಗತಿ ಶಿಕ್ಷಕರಾಗಲು ಬಯಸ್ತಾ ಇದ್ರೆ, ಪ್ರಾಥಮಿಕ ಶಿಕ್ಷಕರಾಗಲು ಬಯಸ್ತಾ ಇದ್ರೆ, ಫಸ್ಟ್ ಗೆ ನಾವು ವಿದ್ಯಾರ್ಥಿಯನ್ನ ನೋಡೋಣ. ಕ್ವಾಲಿಫಿಕೇಶನ್ ಏನೇನಿರ್ಬೇಕು ಎನ್ನುವಂಥದ್ದು. ಸೊ ನಮ್ಗೆ PUC ನಾವು ಕನಿಷ್ಠ 50% ಪರ್ಸೆಂಟೇಜ್ ಆಗಿರಬೇಕು, ಸರಿನಾ? PUC ಅಲ್ಲಿ 50% ನಾವು ಪರ್ಸೆಂಟೇಜ್ ಅನ್ನ ಮಾಡಿರ್ಬೇಕು. ಪ್ಲಸ್ 2 ವರ್ಷದ ಏನಿರಬೇಕು? ಎಲಿಮೆಂಟರಿ ಎಜುಕೇಶನ್ ಅಂತ ಕರಿತೀವಿ. D.Ed ಆಗಿರಬಹುದು
ಆರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಆಗಿರಬಹುದು. ಸರಿನಾ? PUC ಪ್ಲಸ್ D.Ed ಅಂತ ನಾನು ಬರಿತೀನಿ. ಸರಿನಾ? PUC ಪ್ಲಸ್ D.Ed ಆಗಿರಬಹುದು. ಇವರು ಕೂಡ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇನ್ನು PUC ಜೊತೆಗೆ ಯಾರು ಪದವಿಯನ್ನ ಮುಗಿಸಿದ್ದಾರೆ, ಸರಿನಾ, PUC ಜೊತೆಗೆ BA ಆಗಿರ್ಬೋದು ಅಥವಾ 4 ವರ್ಷದ ಏನು ಪದವಿಯನ್ನ ಮುಗಿಸಿದ್ದಾರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದೇ ತರ ಅಂದ್ರೆ BA ಪ್ಲಸ್ D.Ed ಇವರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದೇ ತರ SC/ST ಅಭ್ಯರ್ಥಿಗಳಿಗೆ ಇಲ್ಲಿ ಏನು 50% ಇದೆ ಅದು ಇಲ್ಲಿ 45% ಅಂದ್ರೆ SC/ST ದವರು ಇಲ್ಲಿ 50% ಇದ್ದಲ್ಲಿ ಇಲ್ಲಿ 45% ಬಂದರೂ ಸಹಿತ ಅವರು ಕ್ವಾಲಿಫಿಕೇಶನ್ ಪಡಿತಾರೆ. ಹಾಗೂ TET ಪೇಪರ್ 1 PST ದವರಿಗೆ PST ದವರಿಗೆ ಪೇಪರ್ 1 ಕಡ್ಡಾಯವಾಗಿ ಅವರು ಪಾಸ್ ಆಗಿರಬೇಕು. TET ಎಲ್ಲ ಪೋಸ್ಟ್ ಗಳಿಗೆ 1 to 8th ವರೆಗೆ ಏನಿದೆ ಪ್ರೌಢಶಾಲೆಯನ್ನು ಹೊರತುಪಡಿಸಿ PST ಆಗಿರ್ಬೋದು GPT ಆಗಿರ್ಬೋದು ಅವರಿಗೆ TET ಮ್ಯಾಂಡೇಟರಿ ಇದೆ. ಇನ್ನು ಶೇಕಡಾವಾರು ಆಯ್ಕೆ ಯಾವ ತರ ಮಾಡ್ಕೊಳ್ತಾರೆ ಎನ್ನುವಂಥದ್ರ ಬಗ್ಗೆ ಇಲ್ಲಿ ತಾವು ನೋಡಬಹುದು. 1 to 5th PST ಏನಿದೆ ಇಲ್ಲಿ CET 70% CET ಅನ್ನು ಹಿಡಿತಾರೆ. ಎಷ್ಟು? 70% CET ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದೇ ತರ TET ಪೇಪರ್ ನಾವ್ ಏನ್ ಬರೀತೀವಿ ಪೇಪರ್ 1 ಇದೆ ಅದನ್ನ 20% ಅಷ್ಟು ಏನ್ ಮಾಡ್ತಾರೆ 20% ಅಷ್ಟು ಅದನ್ನ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ PUC ಅಲ್ಲಿ ಆಗಿರ್ತಕ್ಕಂತ 8% ಅನ್ನ ಕನ್ಸಿಡರ್ ಮಾಡ್ತಾರೆ. 8% PUC. ಅದೇ ತರ ನಮ್ಮ ಶಿಕ್ಷಣ D.Ed ಆಗಿರ್ಬೋದು ಆರ್ D.Ed ಆಗಿರ್ಬೋದು ಅದನ್ನ 2% ಅಷ್ಟು ಏನ್ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ. ಹೀಗೆ 100%ಕ್ಕೆ ನಮ್ಮ ಮೆರಿಟ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರೆ. ಜೊತೆಗೆ ಇನ್ನು 4 ವರ್ಷದ ಪದವಿಯನ್ನ ಪಡೆದಿದ್ರಿ ಅಂದ್ರೆ ಅವ್ರ ಸೆಲೆಕ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ಲಸ್ 4 ವರ್ಷದ BA ಪ್ಲಸ್ B.Ed ಸಹಿತ ಆಗಿರಬಹುದು. ಅವ್ರ ಸೆಲೆಕ್ಷನ್ ಹೇಗಾಗ್ತದೆ? 4 ವರ್ಷದ ಕಂಪ್ಲೀಟ್ ಕೋರ್ಸ್ ಅನ್ನ ಮಾಡಿದ್ರು ಅವರು ಅಂದ್ರೆ 70% CET ಆಗತ್ತೆ, 20% TET ಆಗತ್ತೆ ಹಾಗೂ ಪದವಿ 10% ಆಗತ್ತೆ. ಸರಿನಾ? 4 ವರ್ಷದ ಯಾರು ಎಜುಕೇಶನ್ ಮುಗಿಸಿದ್ದೀರಾ ಅವ್ರಿಗೆ 10%. ಸರಿನಾ? 70 ಪ್ಲಸ್ 20 ಪ್ಲಸ್ 10 ಈ ತರ 4 ವರ್ಷ BA ಪ್ಲಸ್ B.Ed ಯಾರು ಮಾಡಿದ್ದೀರಾ ಆರ್ D.Ed ಅನ್ನ ಮಾಡಿದ್ದೀರಾ ಅವ್ರಿಗೆ ಈ ಟೈಪ್ 4 ವರ್ಷದ ಎಜುಕೇಶನ್ ಮುಗಿಸಿದವ್ರಿಗೆ ಈ ಟೈಪ್ PSC ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ಮುಂದುವರಿಯೋದಾದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಅಂತ ಕರಿತೀವಿ. ಗ್ರಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತ ಕರಿತೀವಿ. ಇವರು ಎಲ್ಲಿ ಬೋಧನೆ ಮಾಡ್ತಾರೆ? 6ರಿಂದ 8ನೇ ತರಗತಿಗೆ ಬೋಧನೆ ಮಾಡ್ತಾರೆ. ಸೊ ಇಲ್ಲಿನೂ ಸಹಿತ ಮ್ಯಾಂಡೇಟರಿ ಆಗಿ BA ಪ್ಲಸ್ B.Ed ಬೇಕಾಗಿರುವಂತದ್ದು ಆರ್ BSc ಪ್ಲಸ್ B.Ed ಬೇಕಾಗಿರುವಂತದ್ದು ಇದೆ. ವಿದ್ಯಾರ್ಥಿಯನ್ನ ನಾವು ನೋಡೋದಾದ್ರೆ ಪದವಿಯಲ್ಲಿ ಕನಿಷ್ಠ 50% ನೋಡಿ. ಮುಂಚೆ ಒಂದಿಷ್ಟು ಎಕ್ಸಾಮ್ಸ್ ಗಳಲ್ಲಿ 50% ಮ್ಯಾಂಡೇಟರಿ ಇರಲಿಲ್ಲ. ಆದ್ರೆ ಇವಾಗ ಏನ್ ಹೇಳ್ತಾ ಇದ್ರೆ 50% ಸರಾಸರಿ ಆಗಿರ್ಲೇಬೇಕು. ಪ್ಲಸ್ 2 ವರ್ಷದ ಏನಾಗಿರ್ಬೇಕು D.Ed ಆದ್ರೂ ಆಗಿರಬಹುದು ಆರ್ B.Ed ಆದ್ರೂ ಆಗಿರಬಹುದು. ಸರಿನಾ? ಏನೇನಾಗಿರ್ಬೇಕು? BA ಆರ್ BSc. ಸರಿನಾ? ಡಿಗ್ರಿ ಯಾವ್ದು ಆಗಿರ್ಬಹುದು. ಪ್ಲಸ್ D.Ed ಆದ್ರೂ ಆಗಿರಬಹುದು ಆರ್ B.Ed ಆದ್ರೂ ಆಗಿರಬಹುದು. ಸರಿನಾ? ಇವರೆಲ್ಲರೂ ಕೂಡ GPT ಗೆ ಎಲಿಜಿಬಲ್ ಇದ್ದಾರೆ. ಇನ್ನು ಪದವಿಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು. SC/ST ದವರಿಗೆ 5% ವಿನಾಯಿತಿ ಇದೆ. 45% ಅವ್ರು ಮಾಡಬೇಕು. ಹಾಗೂ ಪೇಪರ್ 2 TET ಪೇಪರ್ 2 ಕಡ್ಡಾಯವಾಗಿ ಕ್ಲಿಯರ್ ಮಾಡಿರ್ಬೇಕು ಅಂತವ್ರು ಮಾತ್ರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಸರಿ, ಇದರಲ್ಲಿ ಮುಂದೆ ಬೇರೆ ಬೇರೆ ಪೋಸ್ಟ್ ಗಳನ್ನು ಸಹಿತ ಇದಾವೆ, ಅದನ್ನು ಕೂಡ ಮುಂದೆ ನಾವು ಚರ್ಚೆಯನ್ನ ಮಾಡ್ತಾ ಸಾಗೋಣ. ಇನ್ನು ಆಯ್ಕೆ ವೇಟೇಜ್ ಯಾವ ತರ ಇರ್ತದೆ ಇವ್ರದ್ದು ಎನ್ನುವಂಥದ್ದಾದ್ರೆ ನೋಡಿ, CET 70% ಇದೆ, TET 20% ಇದೆ, ಪದವಿಯನ್ನ ಏನ್ ಮಾಡಿದ್ದಾರೆ 8% ಇದೆ, ಹಾಗೂ ಡಿಪ್ಲೊಮಾ ಆರ್ B.Ed ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಶನ್ ಆಗಿರ್ಬೋದು ಅದನ್ನ 2% ಅನ್ನ ಕನ್ಸಿಡರ್ ಮಾಡ್ತಾರೆ. ಬೈ ಚಾನ್ಸ್ ನೀವೇನಾದ್ರೂ 4 ವರ್ಷದ 4 ಇಯರ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಮೀನ್ಸ್ BA ಪ್ಲಸ್ B.Ed ಅದನ್ನು ಸೇರಿ 4 ವರ್ಷದ ಏನಾದ್ರೂ ತಾವುಗಳು ಪದವಿಯನ್ನ ಮುಗಿಸಿದ್ರೆ ಎಸ್ ಅದನ್ನ ನೋಡಿ 70 ಪ್ಲಸ್ 20 ಪ್ಲಸ್ 10
ಈ ಟೈಪ್ ಅದನ್ನ ಕನ್ಸಿಡರ್ ಮಾಡ್ತಾರೆ. 70% ಅದರದ್ದು CET ಇದೆ, 20% ನಿಮ್ಮ TET ಇರುತ್ತೆ, ಹಾಗೂ 10% ನಿಮ್ಮ ಪದವಿ ಇದೆ ಏನ್ ಮಾಡ್ತಾರೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. ಸೊ ಈ ಟೈಪ್ ಸೆಲೆಕ್ಷನ್ ಆಗತ್ತೆ. ಯಾರ್ದು ಇದು? ಪದವೀಧರ ಶಿಕ್ಷಕರದು, GPT ಶಿಕ್ಷಕರದು. ಪದವೀಧರ ಶಿಕ್ಷಕರು GPT ಶಿಕ್ಷಕರ ಯಾವೆಲ್ಲ ವಿಷಯಗಳಲ್ಲಿ ತಾವುಗಳು ಮ್ಯಾಂಡೇಟರಿ ಎಜುಕೇಶನ್ ಮುಗಿಸಿರ್ಬೇಕು ಅನ್ನುವಂಥದ್ದು ಆದ್ರೆ, ಭಾಷಾ ಶಿಕ್ಷಕರು ಆಗ್ಲು ಬಯಸ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಕನ್ನಡ ಆಗಿರಬಹುದು, ಇಂಗ್ಲಿಷ್ ಆಗಿರಬಹುದು, ಆರ್ ಹಿಂದಿ ಆಗಿರಬಹುದು, ಆರ್ ಉರ್ದು, ಮರಾಠಿ, ಬೇರೆ ಬೇರೆ ಮಾಧ್ಯಮ, ಬೇರೆ ಭಾಷೆಗಳಿದ್ದಾವೆ. ಲ್ಯಾಂಗ್ವೇಜಸ್ ಅಲ್ಲಿ ಪದವಿಯಲ್ಲಿ ಆಯಾ ಭಾಷೆಯನ್ನು 3 ವರ್ಷಗಳ ಕಾಲ ಐಚ್ಛಿಕ ವಿಷಯವಾಗಿ ಓದಿರ್ಬೇಕು. ಆಪ್ಷನಲ್ ಆಗಿ ಆ ಒಂದು ಲ್ಯಾಂಗ್ವೇಜ್ ನಮ್ಮ ಹತ್ರ ಇರಬೇಕಾಗಿರುವಂತದ್ದು. ಕನ್ನಡ ಕಲಿಸ್ತಾ ಇದ್ರೆ ಆಪ್ಷನಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಇರಬೇಕು. ಡಿಗ್ರಿಯಲ್ಲಿ ಇಂಗ್ಲಿಷ್ ಕಲಿಸಿದ್ರೆ ಇಂಗ್ಲಿಷ್ ಆಪ್ಷನಲ್ ಇರಬೇಕು. ಹಿಂದಿ ಬೇಕಿತ್ತಂದ್ರೆ ಹಿಂದಿ ಆಪ್ಷನಲ್ ಇರಬೇಕಾಗಿರುವಂತದ್ದು. ಹಿಂದಿಗೆ ಸಂಬಂಧಿಸಿದಂತೆ ಇನ್ನೂ ಸ್ವಲ್ಪ ಡೌಟ್ಸ್ ಗಳಿದೆ, ಅದನ್ನ ನಾವು ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳೋಣ. ಸರಿನಾ? ಅವ್ರ ಉರ್ದು, ಅವ್ರ ಮರಾಠಿ ಅದ್ ಇನ್ನೂ ನೋಟಿಫಿಕೇಶನ್ ಇಲ್ಲ, ಆದ್ರೆ ಆ ಶಿಕ್ಷಕರನ್ನ ಕಾಲ್ಫಾರ್ಮ್ ಮಾಡ್ಬೇಕಾಗತ್ತೆ, ಮಾಡ್ತಾರೆ ಅದನ್ನು ಸಹಿತ. ಓಕೆನಾ? ಇನ್ನು ಗಣಿತ ಶಿಕ್ಷಕರ ಆಗ್ಲು ಬಯಸ್ತಾ ಇದ್ರೆ, ಮ್ಯಾಥ್ಸ್ ಟೀಚರ್ ಆಗ್ಲು ಬಯಸ್ತಾ ಇದ್ರೆ, ತಮಗೆ ಮ್ಯಾಕ್ಸಿಮಮ್ ಈ ಒಂದು ಕಾಂಬಿನೇಷನ್ ಕಡ್ಡಾಯ ಇದೆ. ಯಾವುದು? ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಎಸ್, ಮ್ಯಾಥ್ಸ್ ಅಂಡ್ ಫಿಸಿಕ್ಸ್. ಸರಿನಾ? ಈ ಕಾಂಬಿನೇಷನ್ ಏನ ಫಿಸಿಕ್ಸ್, ಈ ಕಾಂಬಿನೇಷನ್ ಮ್ಯಾಂಡೇಟರಿ ಆಗಿ ಮ್ಯಾಥ್ಸ್ ಟೀಚರ್ ಆಗಲು ತಾವು ಓದಿರಲೇಬೇಕಾಗಿರುವಂತದ್ದು. ಇದರ ಜೊತೆಗೆ ಬೇಕಿದ್ರೆ ಕೆಮಿಸ್ಟ್ರಿ ಇರಬಹುದು, ಆರ್ ಕಂಪ್ಯೂಟರ್ ಸೈನ್ಸ್ ಇರಬಹುದು, PMCS ಇರಬಹುದು, ಅಥವಾ PMC ಇರಬಹುದು, ಆರ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇರಬಹುದು, ಭೂಗೋಳಶಾಸ್ತ್ರ ಇರಬಹುದು, ಸ್ಟಾಟಿಸ್ಟಿಕ್ಸ್ ಇರಬಹುದು. ಇವುಗಳಲ್ಲಿ ಒಂದನ್ನು 3 ವರ್ಷ ಓದಿರ್ಲೇಬೇಕು. ಇವಂತೂ 2 ಮ್ಯಾಂಡೇಟರಿ ಆಗಿ ಬೇಕು. ಜೊತೆಗೆ ಈ ಸಬ್ಜೆಕ್ಟ್ಸ್ ಗಳೇನಿದಾವೆ 3 ವರ್ಷ ಅದನ್ನ ಡಿಗ್ರಿಯಲ್ಲಿ ಓದಿರ್ಲೇಬೇಕು. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಾ ಇದ್ರೆ, ಇಲ್ಲಿನೂ ಸಹಿತ ನೋಡಿ, ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ ಯಾವ್ದಾದ್ರು 2 ವಿಷಯಗಳನ್ನ ಮ್ಯಾಂಡೇಟರಿ ಆಗಿ ತಾವುಗಳು ಡಿಗ್ರಿಯಲ್ಲಿ ಓದಿರ್ಲೇಬೇಕು. ಇನ್ನ ಜೀವಶಾಸ್ತ್ರ ಶಿಕ್ಷಕರಾಗಲು ಬಯಸ್ತಾ ಇದ್ರೆ, CBZ ಅಂತ ಕರಿತೀವಲ್ಲ, ನಾವೇನಂತ ಕರಿತೀವಿ? CBZ ಅಂತ ಕರಿತೀವಿ. ವಿಜ್ಞಾನ ಶಿಕ್ಷಕ ಆಗಲು ಬಯಸ್ತಾ ಇದ್ರೆ, ಎಸ್, ಕೆಮಿಸ್ಟ್ರಿ ಕಂಪಲ್ಸರಿ ಇದೆ, ರಸಾಯನಶಾಸ್ತ್ರ ಕಡ್ಡಾಯ ಇದೆ. ಸರಿನಾ? ಕೆಮಿಸ್ಟ್ರಿ ಇರಲೇಬೇಕು. ಜೊತೆಗೆ ಝೂಲಾಜಿ ಹಾಗೂ ಬಾಟ್ನಿ, ಸಸ್ಯಶಾಸ್ತ್ರ ಇದನ್ನ ಓದಿರಬೇಕು. CBZ ಮಾಡಿರ್ಬೇಕು, CBZ ಕಾಂಬಿನೇಷನ್ ಇರಬೇಕು ಎನ್ನುವಂಥದ್ದು. ಸರಿನಾ? ಇದನ್ನು ಹೊರತುಪಡಿಸಿನೂ ಸಹಿತ ಭಾಷೆಗಳಲ್ಲಿ ಆದ್ರೆ ಬೈ ಚಾನ್ಸ್ ನೀವು ಅದನ್ನ ಆಪ್ಷನ್ ಅದನ್ನ ಓದಿಲ್ಲ ಅಂದ್ರೆ, ಡಿಗ್ರಿ PG ಏನಾದ್ರು ಪೋಸ್ಟ್ ಗ್ರಾಜುಯೇಷನ್ ಅದೇ ಸಬ್ಜೆಕ್ಟ್ ಅಲ್ಲಿ ಮಾಡಿರ್ಬೇಕು, ಹಾಗೂ B.Ed ಅನ್ನ ಅದೇ ಬೋಧನಾ ವಿಷಯದಲ್ಲಿ B.Ed ಅನ್ನ ಮುಗಿಸಿರ್ಬೇಕು ಅಂತನೂ ಕೂಡ ಅವಕಾಶ ಇದೆ. ತಾವುಗಳು ಅದನ್ನ ರಾಜ್ಯಪತ್ರದಲ್ಲಿ ಓದ್ಕೊಳ್ಬಹುದು. ಇದು ಇಷ್ಟಾಗಿತ್ತು. ಜೊತೆಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ ಆಗೋದಕ್ಕೆ BE ದವರು ಕೂಡ ಎಲಿಜಿಬಲ್ ಅನ್ನ ಮಾಡಿದ್ದಾರೆ. ಎಸ್, BE ಮುಗಿಸಿದವರು ಸಹಿತ ಎಲಿಜಿಬಲ್ ಆಗಿದ್ದಾರೆ. ಯಾರವರು? ಗಣಿತ ಮತ್ತು ಅಪ್ಲೈಡ್ ಮ್ಯಾಥ್ಸ್ ಅಲ್ಲಿ 50% ಅಂಕ ಪಡೆದುಕೊಂಡು ಗಣಿತ ಮತ್ತು ವಿಜ್ಞಾನ ವಿಷಯ ಶಿಕ್ಷಕರು ಅರ್ಹರಾಗ್ತಾರೆ. ಯಾರು? ಇಂಜಿನಿಯರಿಂಗ್ ಪದವೀಧರರು. ಯಾರು ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ದಾರೆ, ಜೊತೆಗೆ ಅವರು ಮ್ಯಾಥಮೆಟಿಕ್ಸ್ ಅಂಡ್ ಅಪ್ಲೈಡ್ ಮ್ಯಾಥ್ಸ್ ಅಲ್ಲಿ ಯಾರು 50% ಕ್ವಾಲಿಫಿಕೇಶನ್ ಮಾಡಿದ್ದಾರೆ, ಅವರು ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ಗೆ ಅವರು ಕೂಡ ಅಪ್ಲೈ ಮಾಡೋದಕ್ಕೆ BE ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡಬಹುದು. ಇದು ಪದವೀಧರ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದಂತಿತ್ತು. ಅದರ ಜೊತೆಗೆ ಇನ್ನು ನಾವು ಬರೋಣ ಪ್ರೌಢಶಾಲಾ HSTR. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ನ ಇಟ್ಟಿದ್ದಾನೆ, ಯಾಕಂದ್ರೆ ಸಬ್ಜೆಕ್ಟ್ ವೈಸ್ ಇಲ್ಲಿ ಬೇರೆ ಬೇರೆ ಆಗ್ತವೆ. ಮೊದಲಿಗೆ ವಿದ್ಯಾರ್ಥಿಯನ್ನ ನೋಡ್ಕೊಳ್ಳೋಣ. ಕ್ವಾಲಿಫಿಕೇಶನ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಬೇಕು? ಸಂಬಂಧಿಸಿದ ವಿಷಯದಲ್ಲಿ ಪದವಿ ಪ್ಲಸ್ B.Ed ಕಡ್ಡಾಯ ಇದೆ. ಸರಿನಾ? ಅಲ್ಲಿ D.Ed ಇದ್ರೂ ಓಕೆ ಇತ್ತು, ಆದ್ರೆ HSTR ಅಲ್ಲಿ B.Ed, ಡಿಗ್ರಿ ಪ್ಲಸ್ B.Ed ಆಗಿರ್ಲೇಬೇಕು. ಜೊತೆಗೆ ತಾವುಗಳು ಏನಾದ್ರು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಾ ಇದ್ರೆ, ಕಲಾ ಶಿಕ್ಷಕರು ಆಗಲು ಬಯಸ್ತಾ ಇದ್ರೆ, ಸೇಮ್ ಕ್ವಾಲಿಫಿಕೇಶನ್ ಇದೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳ, ಸಮಾಜಶಾಸ್ತ್ರ ಇದರ 2 ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು. ಆಪ್ಷನಲ್ ಆಗಿ 2 ಇರಲೇಬೇಕಾಗಿರುವಂತದ್ದು. ಇನ್ನು ಜೀವಶಾಸ್ತ್ರಕ್ಕೆ ಬಯಾಲಜಿ ಟೀಚರ್ಸ್ ಮೀನ್ಸ್ ಸೈನ್ಸ್ ಟೀಚರ್ ಏನಾದ್ರು ಆಗಲು ಬಯಸ್ತಾ ಇದ್ರೆ, ಎಸ್, CBZ ಅನ್ನ ಮುಗಿಸಿರ್ಬೇಕು. ಕೆಮಿಸ್ಟ್ರಿ, ಬಾಟ್ನಿ ಅಂಡ್ ಝೂಲಾಜಿಯನ್ನ ಮುಗಿಸಿರ್ಬೇಕು. ಇದರಲ್ಲಿನೇ B.Ed ಅನ್ನು ಸಹಿತ ಬೋಧನಾ ವಿಷಯವನ್ನಾಗಿ, ಇದೆಲ್ಲನೂ ಕೂಡ ಆ ವಿಷಯದಲ್ಲಿ ಬೋಧನಾ ವಿಷಯವನ್ನಾಗಿ B.Ed ಅನ್ನ ಮುಗಿಸಿರ್ಬೇಕಾಗಿರುವಂತದ್ದು. ಇನ್ನು ಭಾಷಾ ಶಿಕ್ಷಕರು ಅಂತ ಹೇಳಿದ್ದಾರೆ. ಭಾಷಾ ಶಿಕ್ಷಕರದಲ್ಲಿ ಕನ್ನಡ
ಅಂಡ್ ಇಂಗ್ಲಿಷ್ ಮೀಡಿಯಂ ಅಂತ ಕೊಟ್ಟಿದ್ದಾರೆ. ಹಲವಾರು ಜನರಿಗೆ ಏನಾಗ್ತಾ ಇದೆ, ಹಿಂದಿ ಟೀಚರ್ ಪೋಸ್ಟ್ನೇ ಕರೆದಿಲ್ಲ ಎನ್ನುವಂಥದ್ದು. ಮೇ ಬಿ ಏನ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಅವರು ಕೊಟ್ಟಿರುವಂತದ್ದು ಏನ್ ಮಾಡಿದ್ದಾರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅವರು ಕನ್ನಡ ಆರ್ ಇಂಗ್ಲಿಷ್ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಇಲ್ಲಿ ಜಸ್ಟ್ ತೋರಿಸ್ತೀನಿ. ಅಂದ್ರೆ ಸೋಷಿಯಲ್ ಸೈನ್ಸ್ ಅವರು ಬರ್ತಾರೆ, ಜೊತೆಗೆ ಇಲ್ಲಿ ಸಹ ಶಿಕ್ಷಕರು ಜೀವಶಾಸ್ತ್ರ ಸೈನ್ಸ್ ಟೀಚರ್ಸ್ ಬರ್ತಾರೆ. ಮ್ಯಾಥ್ಸ್ ಟೀಚರ್ ಬಗ್ಗೆ ಎಲ್ಲಿ ಉಲ್ಲೇಖ ಇಲ್ಲ. ಅದೇ ತರ ಇಲ್ಲಿ ನೋಡಿ, ಭಾಷಾ ಶಿಕ್ಷಕರು ಅಂದ್ಮೇಲೆ ಭಾಷಾ ಶಿಕ್ಷಕರು ಏನ್ ಕಟ್ಟಿದ್ದಾರೆ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ಮಾಧ್ಯಮ ಅಂದ್ರೆ ಮೀಡಿಯಂ, ಕನ್ನಡ ಮೀಡಿಯಂ ಆರ್ ಇಂಗ್ಲಿಷ್ ಮೀಡಿಯಂ. ಅಲ್ಲಿ ಬರ್ತಕ್ಕಂತ ಎಲ್ಲ ಲ್ಯಾಂಗ್ವೇಜ್ ಗಳನ್ನು ಸಹಿತ ಅವರು ಕೊಡ್ಬೋದು. ಯಾಕಂದ್ರೆ ಉರ್ದುದವ್ರಿಗೆ ಕೊಟ್ಟಿಲ್ಲ, ಇಲ್ಲಿ ಮರಾಠಿದವ್ರಿಗಿಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಕೂಡ ಇದಾವೆ. ಆದ್ರೆ ಅದ್ರ ಬಗ್ಗೆ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಸರಿನಾ? ಹಿಂದಿ ಬಗ್ಗೆನೂ ಎಲ್ಲಿ ಉಲ್ಲೇಖ ಮಾಡಿಲ್ಲ. ಸೊ ಹಲವಾರು ಜನ ಮೇ ಬಿ ಯಾಕಂದ್ರೆ ಗ್ರೇಡ್ ಸಿಸ್ಟಮ್ ಅನ್ನ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಗೆ ತರ್ತೀವಿ ಎನ್ನುವಂಥದ್ದು ಮಾತು ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಹಲವಾರು ಜನರಲ್ಲಿ ಈ ಒಂದು ಭಯ ಇದೆ. ಇನ್ನು ಕ್ಲಾರಿಫಿಕೇಶನ್ ಇಲ್ಲ, ಹಿಂದಿ ಇಲ್ಲ ಅಂತನೂ ಸಹಿತ ಇಲ್ಲ. ಸೊ ಅದನ್ನ ನಾನು ಈ ಒಂದು ಸಂದರ್ಭದಲ್ಲಿ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದ್ರೆ ಇಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅಂತ ಕೊಟ್ಟಿದ್ದಾರೆ, ಕನ್ನಡ ಮತ್ತು ಆಂಗ್ಲ ಭಾಷಾ ಶಿಕ್ಷಕರು ಅಂತ ಕೊಟ್ಟಿಲ್ಲ. ಇಲ್ಲಿ ಮಾಧ್ಯಮ ಅಂತ ಕೊಟ್ಟಿದ್ದಾರೆ, ಆದ್ರೆ ಭಾಷಾ ಶಿಕ್ಷಕರು ಅವರು. ಸೊ ಅಲ್ಲಿ ಇನ್ನು ಕಾಲ್ಫಾರ್ಮ್ ಆಗ್ಬೇಕಾಗಿರುವಂತದ್ದು, ಇನ್ನು ಅವರು ಕ್ಲಿಯರ್ ಅನ್ನ ಮಾಡಬೇಕಾಗಿದೆ. ಸರಿನಾ? ಸೊ ಇದು HSTR ಗೆ ಸಂಬಂಧಿಸಿದಂತೆ ಈಗ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಇಲ್ಲಿ ಸ್ವಲ್ಪ ಏನಾಗ್ತದೆ, ಮೆರಿಟ್ ಲಿಸ್ಟ್ ಏನಾಗ್ತದೆ, ವೇಟೇಜ್ ಏನಾಗ್ತದೆ, ಸ್ವಲ್ಪ ಬದಲಾವಣೆ ಆಗ್ತದೆ. CET ಯನ್ನ 85% ಅಷ್ಟು CET ಯನ್ನ ಕನ್ಸಿಡರ್ ಮಾಡ್ತಾರೆ. ಎಷ್ಟು? 85% CET ಯನ್ನ, 13% ಡಿಗ್ರಿಯನ್ನ ಕೌಂಟ್ ಮಾಡ್ತಾರೆ. ಸರಿನಾ? ಡಿಗ್ರಿಯನ್ನ ಕೌಂಟ್ ಮಾಡ್ತಾರೆ. ಅದೇ ತರ 2% B.Ed ಅನ್ನ ಕೌಂಟ್ ಮಾಡ್ತಾರೆ. ಸರಿನಾ? ಇದು HSTR ಗೆ ಸಂಬಂಧಿಸಿರುವಂತದ್ದು. ಹೈಸ್ಕೂಲ್ ಶಿಕ್ಷಕರು ಎಲ್ಲ ಆಗ ಬಯಸ್ತಾ ಇದ್ರ 85% CET ಕೌಂಟ್ ಮಾಡ್ತಾರೆ, ಪದವಿ 13% ಹಾಗೂ B.Ed 2%. ಇಲ್ಲಿ TET ಕಡ್ಡಾಯ ಇಲ್ಲ, ಏನಿಲ್ಲ, TET ಕಡ್ಡಾಯ ಇಲ್ಲ. ನಿಮ್ಗೆ PST ಹಾಗೂ GPT ಅಲ್ಲಿ TET ಕಡ್ಡಾಯ ಇದೆ. PST ಆಗ್ಬೇಕಿತ್ತಂದ್ರೆ ಪೇಪರ್ 1 ಕ್ಲಿಯರ್ ಆಗ್ಬೇಕು, GPT ಆಗುವಾಗ ಪೇಪರ್ 2 ಕ್ಲಿಯರ್ ಇರಬೇಕು. ಹೈಸ್ಕೂಲ್ ಟೀಚರ್ಸ್ಗೆ TET ಕಡ್ಡಾಯ ಇಲ್ಲ. ಕ್ಲಿಯರಾ? ಇನ್ನು ವಿಶೇಷವಾಗಿ ಇದು ಒಂದು ಗೆಜೆಟ್ ಹೊಸದಾಗಿನೂ ಕೂಡ ಮಾಡಿದ್ರೆ ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಸರಿ ಸುಮಾರಾಗಿ 2500 ಶಿಕ್ಷಕರನ್ನು ಇನ್ನು ಮುಂದಿನ ದಿನಮಾನಗಳು ತುಂಬಿಕೊಳ್ತಾರೆ. ಕ್ರೈಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗನೂ ಕೂಡ 500 ಶಿಕ್ಷಕರನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ವಿಜ್ಞಾನ ಶಿಕ್ಷಕರು ಮೀನ್ಸ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ ಕರಿತೀವಿ. 1 ರಿಂದ 8ನೇ ತರಗತಿಗೆ ಹೈಸ್ಕೂಲ್ಗೆ ನೇಮಕಾತಿ ಇಲ್ಲ. ಇವ್ರು ಎಲ್ಲಿ ಬರ್ತಾರೆ? GPT ಅಲ್ಲಿ ಸೆಲೆಕ್ಷನ್ ಆಗ್ತಾರೆ. ಸರಿನಾ? GPT ಅಲ್ಲಿ ಸೆಲೆಕ್ಷನ್ ಆಗ್ತಾರೆ. ಇವರಿಗೆ ಕ್ರೈಸ್ ಅಲ್ಲಿ ಅಂತೂ ಮ್ಯಾಂಡೇಟರಿ ಕೊಟ್ಟಿಲ್ಲ. ಏನ್ ಮ್ಯಾಂಡೇಟರಿ ಕೊಟ್ಟಿಲ್ಲ? B.Ed ಹಾಗೂ TET ಮ್ಯಾಂಡೇಟರಿ ಇಲ್ಲ. ಏನು? B.Ed ಅಂಡ್ TET ಇವರಿಗೆ ಮ್ಯಾಂಡೇಟರಿ ಇಲ್ಲ. ನೀವು ಸರ್ಕಾರಿ ಶಾಲಾ ಶಿಕ್ಷಕರು ಬಯಸ್ತಾ ಇದ್ರೆ ಸೆಲೆಕ್ಷನ್ ಆದ 5 ವರ್ಷದ ಒಳಗಡೆ B.Ed ಅಂಡ್ TET ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡೈರೆಕ್ಟ್ ಆಗಿ ಜಸ್ಟ್ ನಿಮ್ಮದು ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಓದಿದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಕ್ರೈಸ್ ಅಲ್ಲಿ ಇದನ್ನು ಸಹಿತ ಕೊಟ್ಟಿಲ್ಲ 5 ವರ್ಷದ ಒಳಗಡೆ ಅಂತ ಹೇಳಿ, ಡೈರೆಕ್ಟ್ ಆಗಿ ಸೆಲೆಕ್ಷನ್. ಯಾಕಂದ್ರೆ ಇದು ಟೆಕ್ನಿಕಲ್ ಪೋಸ್ಟ್ ಇರೋದ್ರಿಂದ ಆ ಅಭ್ಯರ್ಥಿಗಳು B.Ed ಮಾಡಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಆದ್ರೆ ಕಂಪ್ಯೂಟರ್ ಶಿಕ್ಷಕರು ಬೇಕಾಗಿದ್ದಾರೆ. ಸೊ ಇಲ್ಲಿ ಒಂದು ಸೂಚನೆ ಇಟ್ಟಿದ್ದಾರೆ ಅಂದ್ರೆ 5 ವರ್ಷದ ಒಳಗಡೆ ತಾವು B.Ed ಹಾಗೂ TET ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಎನ್ನುವಂಥದ್ದು. ಕ್ರೈಸ್ ಅಲ್ಲಿ ಇಂಥದ್ದು ಏನು ಕೊಟ್ಟಿಲ್ಲ, ಆದ್ರೆ ಇಲ್ಲಿ ಸರ್ಕಾರಿ ನೇಮಕಾತಿಯಲ್ಲಿ ಈ ತರ ಕೊಟ್ಟಿದ್ದಾರೆ. ಸೊ ಇವ್ರು ಯಾವೆಲ್ಲ ಕ್ವಾಲಿಫಿಕೇಶನ್ ತಗೊಳ್ BSc ಅನ್ನ ಮಾಡಿರ್ಬೋದು. ಎದರ ಜೊತೆಗೆ ಕಾಂಬಿನೇಷನ್ ಇರಬೇಕು? ಅಲ್ಲಿ ತಗೊಳ್ ಕಂಪ್ಯೂಟರ್ ಸೈನ್ಸ್ ಅನ್ನ ಓದಿರ್ಬೇಕು. ನಿಮ್ದು PMCS ಕಾಂಬಿನೇಷನ್ ಇರಬಹುದು, ಆರ್ BCA ಆಗಿರಬಹುದು, ಆರ್ B.Tech ಮಾಡಿದವರು ಸಹಿತ ಇರಬಹುದು, ಆರ್ B ಇನ್ ಕಂಪ್ಯೂಟರ್ ಸೈನ್ಸ್ ಇರಬಹುದು, ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರಬಹುದು. B.Tech ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಕನಿಷ್ಠ 50% ಪದವಿಯಲ್ಲಿ ಅಂಕವನ್ನ ಪಡೆದಿರಬೇಕು. ಕ್ಲಿಯರಾ? ಜೊತೆಗೆ ಇಲ್ಲಿ ಕನ್ನಡ ಭಾಷಾ ಮಾಧ್ಯಮ ಎಲ್ಲರಿಗೂ ಕೂಡ ಕಡ್ಡಾಯ ಇದೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಏಕೆಂದ್ರೆ ಟೆಕ್ನಿಕಲ್ ಪೋಸ್ಟ್ ಇರೋದ್ರಿಂದ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ತಗೊಳ್ಳು SSLC ಆದ್ರೂ ಓದ್ರಿ, SSLC ಅಲ್ಲಿ ಆದ್ರೂ ಓದಿರಬಹುದು. ಸರಿನಾ? SSLC ಆರ್ PUC ಆರ್ ಡಿಗ್ರಿ. ಇಲ್ಲಿ ಕನ್ನಡವನ್ನ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರಲೇಬೇಕಾಗಿರುವಂತದ್ದು. ಓಕೆನಾ? ಸೊ ವಿಶೇಷ ರಿಯಾಯಿತಿ ನಾನು ಆಲ್ರೆಡಿ ಹೇಳಿದೆ. B.Ed
ಮ್ಯಾಂಡೇಟರಿ ಇಲ್ಲ, ಟಿಇಟಿ ಮ್ಯಾಂಡೇಟರಿ ಇಲ್ಲ. 5 ವರ್ಷದ ಒಳಗಡೆ ಏನ್ ಮಾಡಬಹುದು, NCT ಇಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆಯಿಂದ BEd ಅನ್ನ ಕಂಪ್ಲೀಟ್ ಮಾಡಬೇಕು, ಟಿಇಟಿ ಪೇಪರ್ ಅನ್ನ ಕ್ಲಿಯರ್ ಮಾಡಬೇಕಾಗಿರುವಂತದ್ದು. ಸ್ವಲ್ಪ ವೇಟೇಜ್ ಬೇರೆ ಬೇರೆ ಇದೆ. 70% CET ಅನ್ನ ಕನ್ಸಿಡರ್ ಮಾಡಿದ್ರೆ ಡಿಗ್ರಿಯನ್ನ 30% ಕನ್ಸಿಡರ್ ಮಾಡ್ತಾರೆ. ಎರಡೇ ಇರೋದ್ರಿಂದ ಇಲ್ಲಿ BEd ಇಲ್ಲ ಹಾಗೂ ಟಿಇಟಿ ಇಲ್ಲ. ಹಾಗಾಗಿ ಇಲ್ಲಿ 70+30 ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದು ಕಂಪ್ಯೂಟರ್ ಟೀಚರ್ಸ್ಗೆ ಸಂಬಂಧಿಸಿದಂತೆ. ಇನ್ನು ಬರುವುದಾದ್ರೆ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಎನ್ನುವಂಥದ್ದು. ಸೊ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂದ್ರೆ 1 ರಿಂದ 8ನೇ ಇವರು ಪ್ರೈಮರಿ ಟೀಚರ್ಸ್ ಆಗ್ತಾರೆ. ಗ್ರೇಡ್ 1 ಅಂದ್ರೆ ಪ್ರೌಢಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕರು. ಸರಿ, ಸೇಮ್ ಇದೆ. ಆದ್ರೆ ವಿದ್ಯಾರ್ಹತೆ ನೋಡಿದ್ರೆ ಪ್ರೈಮರಿಗೆ ಆಗ್ಲು ಬಯಸಿದ್ರೆ PUC ಆಗಿರಬಹುದು ಪ್ಲಸ್ ನಿಮ್ದು DPEd ಆರ್ CPEd ಆಗಿರಬಹುದು. ಮಿನಿಮಮ್ ಆಗಿ 50% ಮಾಡಿರ್ಬೇಕು. SC ST ಹಾಗೂ ಕ್ಯಾಟಗರಿ 1ಗೆ 45 ಮಾಡಬಹುದು. ಹೈಸ್ಕೂಲ್ ಟೀಚರ್ಸ್ ಆಗ್ಲು ಬಯಸಿದ್ರೆ ಡಿಗ್ರಿ ಪ್ಲಸ್ BPEd ಆಗಿರಬಹುದು. ಸರಿನಾ? ಅದಕ್ಕೆ ಈಕ್ವಿಲೆಂಟ್ ಕ್ವಾಲಿಫಿಕೇಶನ್ ಕೂಡ ಇದೆ. ಅದನ್ನ ತಗೊಳ್ಳುವ ಒಂದ್ಸಲ ಹೋಗಿ ರಾಜ್ಯಪತ್ರದಲ್ಲಿ ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿನೂ ಕೂಡ 50% ಪದವಿಯಲ್ಲಿ ಅಂಕಗಳನ್ನ ಪಡೆದಿರಲೇಬೇಕು. ಇನ್ನು ಪರ್ಯಾಯ ಅರ್ಹತೆ ಇದೆ. ಎಸ್, ಕ್ವಾಲಿಫಿಕೇಶನ್, ಈಕ್ವಲೆಂಟ್ ಕ್ವಾಲಿಫಿಕೇಶನ್ 12ನೇ ತರಗತಿಗಳಲ್ಲಿ 45% ಪಡೆದು ಕ್ರೀಡಾಕೂಟದಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದ, ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಭಾಗವಹಿಸಿದ್ರೆ ಅಲ್ಲಿನೂ ಕೂಡ ಇದೆ. ಅದನ್ನ ರಾಜ್ಯ ಪತ್ರದಲ್ಲಿ ಅದನ್ನ ಒಂದ್ಸಲ ಓದ್ಕೊಳ್ಳಿ. ಇಲ್ಲಿನೂ ಕೂಡ ಕ್ರೀಡಾಕೂಟಗಳಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಾತಿನಿಧ್ಯವನ್ನ ವಹಿಸಿದ್ರಿ ಅಂದ್ರೆ ಅವ್ರಿಗೂ ಕೂಡ ಈಕ್ವಿಲೆಂಟ್ ಅನ್ನ ಕೊಡ್ತಾರೆ. ಇವ್ರ ಆಯ್ಕೆ ಆಗ್ತದೆ. CET ಅನ್ನ 85% ಕೌಂಟ್ ಮಾಡ್ತಾರೆ. PUC 13% ಆರ್ ಇಲ್ಲಿ ಡಿಗ್ರಿನೂ ಕೂಡ ಇರಬಹುದು. CPEd ಆರ್ BPEd 2%. ಸೇಮ್ ಇಲ್ಲಿನೂ ಕೂಡ. ಆದ್ರೆ ಹೈಸ್ಕೂಲ್ ಅಲ್ಲಿ ಮ್ಯಾಂಡೇಟರಿ ಆಗಿ ಡಿಗ್ರಿ ಮುಗಿಸಿರಲೇಬೇಕು. CET 85% ಇದೆ, ಡಿಗ್ರಿ 13%, BPEd 2%. ಈ ತರ ದೈಹಿಕ ಶಿಕ್ಷಣ ಶಿಕ್ಷಕರು ಸಹಿತ ಸೆಲೆಕ್ಷನ್ ಆಗ್ತದೆ. ಪ್ರಶ್ನೆ ಪತ್ರಿಕೆಗಳ ಬರುವುದಾದ್ರೆ ಇಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಬದಲಾವಣೆಯನ್ನ ಮಾಡಿದ್ದಾರೆ. ಪ್ರತಿ ಸಲ ಕೇವಲ OMR ಸೀಟ್ ಅಲ್ಲಿ ನಮಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾ ಇದ್ವು. ಸೊ ಈ ವರ್ಷ ಮೇ ಬಿ ಟೀಚರ್ ಆಗಲು ಬಯಸಿದರೆ ಅತಿ ಹೆಚ್ಚಿಗೆ ಪರಿಶ್ರಮವನ್ನು ಪಡಬೇಕಾಗಿರುವಂತದ್ದು. ಏಕೆಂದ್ರೆ MCQ ಕ್ವಶನ್ಸ್ ಏನಿದಾವೆ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೈಪ್ ಆನ್ಸರ್ಸ್ ಕೂಡ ಬರಿಬೇಕಾಗಿರುವಂತದ್ದಿದೆ. ನಿಮ್ಮ ಹ್ಯಾಂಡ್ ರೈಟಿಂಗ್, ನಿಮ್ಮ ಭಾಷೆ ಬಳಕೆ ತರ ಆಗ್ತದೆ, ನೀವು ಯಾವ ತರ ಪೇಪರ್ ಅನ್ನ ಬರೀತೀರಾ ಎನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತದ್ದು ದೊಡ್ಡ ಬದಲಾವಣೆ ಆಗಿದೆ. ಹಲವಾರು ಜನ ಇದಕ್ಕೆ ವಿರೋಧನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏಕೆಂದ್ರೆ ಅಷ್ಟೊಂದು ಸಮಯದಲ್ಲಿ ನಮಗೆ ಬರೆಯೋದಕ್ಕೆ ಆಗುವುದಿಲ್ಲ. ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಎರಡೂ ಕೂಡ ಇದಾವೆ. ಸರಿ, ಸೊ ನಾವು ಪೇಪರ್ ಅನ್ನ ನೋಡ್ತಾ ಹೋದ್ರೆ CET ಯಲ್ಲಿ ಪೇಪರ್ 1 ಸಾಮಾನ್ಯ ಪತ್ರಿಕೆ ಎಲ್ಲರಿಗೂ ಕೂಡ ಸೇಮ್ ಇರ್ತದೆ. ಸರಿನಾ? OMR ಆಧಾರಿತ 150 ಅಂಕಗಳದಿದೆ. ಎಷ್ಟು? 150 ಪ್ಲಸ್ 150 ಪ್ಲಸ್ 100 ಟೋಟಲ್ ಆಗಿ 400 ಅಂಕಗಳ ಪರೀಕ್ಷೆಯನ್ನ ಬರಿಬೇಕಾಗಿರೋ ಪೇಪರ್ 1 ಇದು, ಪೇಪರ್ 2, ಆಮೇಲೆ ಪೇಪರ್ 3ನೂ ಕೂಡ ಈ ಸಲ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಹೆವಿ ಆಗ್ತಾ ಇದೆ. ಸರಿ, ಇಲ್ಲಿ ಪೇಪರ್ 1 ಏನಿರ್ತದೆ ಸಾಮಾನ್ಯ ಪತ್ರಿಕೆ ಇರ್ತದೆ, ಎಲ್ಲರೂ ಕೂಡ ಕಾಮನ್ ಆಗಿರುವಂತದ್ದು. ಮೇ ಬಿ GPT ಅಂಡ್ ಹೈಸ್ಕೂಲ್ ಟೀಚರ್ಸ್ ಗೆ ಪೇಪರ್ 1 ಸೇಮ್ ಇರ್ತದೆ. PSC ಕೂಡ ಸೇಮ್ ಇರ್ತದೆ. ಒಂದೆರಡು ಚಾಪ್ಟರ್ಗಳು, ಒಂದು ಸಿಲೆಬಸ್ ಸ್ವಲ್ಪ ಬದಲಾವಣೆ ಇದೆ. ಆದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದೇ ಇರ್ತದೆ. ಈವನ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಕೂಡ ಇದೇ ಇರ್ತದೆ. ಎಸ್, ವಿಷಯಗಳು ಏನೇನು ಕೇಳಿದಾರೆ ನೋಡಿ: ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳಲ್ಲಿ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಬರಬೇಕು, ಮೌಲ್ಯ ಶಿಕ್ಷಣ ಹಾಗೂ ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ, ಪ್ರೌಢಶಾಲಾ ಶಿಕ್ಷಕರಿಗೆ ಪ್ಲಸ್ GPT ಅವರಿಗೆ ಕರೆಂಟ್ ಅಫೇರ್ಸ್ ಕೂಡ ಕೊಡಲಾಗಿದೆ. ಸರಿನಾ? ಇಷ್ಟು ಎಲ್ಲರಿಗೂ ಕೂಡ ಸೇಮ್ ಆಗಿರುವಂತದ್ದು. ಇದು ಪೇಪರ್ 1 ಆಗಿದೆ. ಇನ್ನು ಪೇಪರ್ 2 ಆಮೇಲೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಪೇಪರ್ 3 ಅನ್ನ ಡಿಸ್ಕಷನ್ ಮಾಡೋಣ. ಎಸ್, ಪೇಪರ್ 3 ಭಾಷಾ ಪ್ರಾವೀಣ್ಯತೆ ಬಗ್ಗೆ ಲ್ಯಾಂಗ್ವೇಜ್ ಪ್ರೊಫಿಸಿಯನ್ಸಿ ಎನ್ನುವಂಥದ್ದನ್ನ ಪೇಪರ್ 3 ಇಟ್ಟಿದ್ದಾರೆ. ಇದು ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲಿ ಇರಲಿದೆ. ಎಷ್ಟು ಅಂಕಗಳಿಗೆ? ಒಟ್ಟು 100 ಅಂಕಗಳಿಗೆ. ಅದು ಹೇಗೆ? ಡಿಸ್ಕ್ರಿಪ್ಟಿವ್ ಟೈಪ್, ವಿವರಣಾತ್ಮಕ. ತಾವುಗಳು ಶೇಡ್ ಮಾಡೋದಿಲ್ಲ. OMR ಅಲ್ಲಿ ಪೇಪರ್ ಅಲ್ಲಿ ಬರಿಬೇಕಾಗಿರುವಂತದ್ದು ವಿವರಣಾತ್ಮಕ ಪರೀಕ್ಷೆ ಇರಲಿದೆ. ಎಷ್ಟು ಅಂಕಕ್ಕೆ? 100 ಅಂಕಕ್ಕೆ. ಈ 100 ಅಂಕದಲ್ಲಿ ಮತ್ತೆ ಏನೇನು ಕೇಳ್ತಾರೆ ಎನ್ನುವಂಥದ್ದು: ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕ, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ 50 ಅಂಕ. ಸರ್ಕಾರ ಏಕೆ ಗೊತ್ತಿಲ್ಲ, ಇಲಾಖೆ ಏಕೆ ಗೊತ್ತಿಲ್ಲ, ಇಂಗ್ಲಿಷ್ ಅನ್ನ ಎಳೆದೆಳೆದು ತೆಗೆದುಕೊಂಡು ಬರ್ತಾ ಇದೆ. ಇಂಗ್ಲಿಷ್ ಬರೋದಿಲ್ಲ ಒಂದಿಷ್ಟು ಜನರಿಗೆ. ಅವ್ರೇನ್ ಮಾಡ್ಬೇಕು? ಪದವಿಯಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನ ಕಲ್ತಿದ್ರು ಅಂದ್ರೆ ಅವ್ರೇನ್ ಮಾಡ್ಬೇಕು?
ಸೊ ಈ ಪೇಪರ್ ಇಡುವಂತ ಅವಶ್ಯಕತೆ ಏನಿತ್ತು ಎನ್ನುವಂತ ನನ್ನ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಆಲ್ರೆಡಿ 2 ಪೇಪರ್ ಅವರು ಕ್ಲಿಯರ್ ಮಾಡಿರ್ತಾರೆ, ಗೊತ್ತಿರ್ತದೆ ಅವ್ರಿಗೆ. ಆದ್ರೂ ಸಹಿತ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಕೊಟ್ಟಿದ್ದಾರೆ. 50+50 ಕನ್ನಡ ಭಾಷಾ ಪ್ರಾವೀಣ್ಯತೆಗೆ 50, ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆಗೆ 50 ಕೊಟ್ಟಿದ್ದಾರೆ. ಎದರ ಮೇಲೆ? ಎಸ್, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳ ಮೇಲೆ ಮೌಲ್ಯಮಾಪನವನ್ನ ಮಾಡ್ತಾರೆ. ಇಲ್ಲಿ ಮಾರ್ಕ್ಸ್ ಮೇ ಬಿ ಹೆಚ್ಚಿಗೆ ಬರ್ಬೋದು, ಕಡಿಮೆ ಬರ್ಬೋದು. ವ್ಯಾಲ್ಯೂವೇಟರ್ಸ್ ಯಾವ ತರ ಚೆಕ್ ಮಾಡ್ತಾರೆ, ಟೋಟಲಿ ಬೇರೆ ಬೇರೆ ಇದರ ಮೇಲೆ ಡಿಪೆಂಡ್ ಇರುತ್ತೆ. ಸಿಇಟಿ ಆಗಿದ್ರೆ ಕೇವಲ ನಾವು ಶೇಡ್ಗಳ ಮೇಲೆ OMR ಸ್ಕ್ಯಾನ್ ಆಗ್ತಾವ, ಅದರ ಮೇಲೆ ಇದು ಮಾಡ್ತಾ ಇದ್ವಿ. ಆದ್ರೆ ಡಿಸ್ಕ್ರಿಪ್ಟಿವ್ ಅಂದ್ಮೇಲೆ ಒಂದಿಷ್ಟು ಭಯದ ವಾತಾವರಣ ಆಗ್ತಾ ಇದೆ. ಸರಿನಾ? ಇನ್ನು ಪೇಪರ್ 2 ಬಗ್ಗೆ ನೋಡೋಣ. ಸೊ ಇಲ್ಲಿ ಎಷ್ಟಾಯ್ತು? 150 ಪೇಪರ್ 1 ಪ್ಲಸ್ 100 ಪೇಪರ್ 3. ಸರಿನಾ? ಎಷ್ಟಾಯ್ತು ಇವಾಗ? 250 ಆಗಿದೆ. ಇನ್ನು ಉಳಿದಿರುವಂತದ್ದು 150 ಎಸ್ ಇಲ್ಲಿದೆ. ಇದು ನಿರ್ದಿಷ್ಟ ಪತ್ರಿಕೆ ಆಯಾಯ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು ಬೇರೆ ಆಗ್ತದೆ. ಆದ್ರೆ 150 ಅಂಕಗಳಿಗೆ ಪೇಪರ್ 2 ಎಲ್ಲರಿಗೂ ಕೂಡ ಇರುತ್ತೆ. ಸಬ್ಜೆಕ್ಟ್ ವೈಸ್ ಅದು ಬೇರೆ ಆಗುತ್ತೆ. ಇಲ್ಲಿನೂ ಕೂಡ ಟ್ವಿಸ್ಟ್ ಏನಿದೆ ಅಂದ್ರೆ ನೋಡಿ, 150 ಅಂಕದ ಇರ್ತದೆ, 50 ಅಂಕದ್ದು ಏನಿರ್ತವೆ OMR ಆಧಾರಿತ ಅಂದ್ರೆ MCQ ಪ್ರಶ್ನೆಗಳು ಕೊಡ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ. ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ವಸ್ತುನಿಷ್ಠ ಪ್ರಶ್ನೆಗಳು ಇರ್ತವೆ. ಇಲ್ಲಿನೂ ಕೂಡ MCQ ಇದೆ, ಪ್ಲಸ್ ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಕೊಟ್ಟಿದ್ದಾರೆ. ಉಳಿದಿರುವಂತದ್ದು 100. ಅಂದ್ರೆ ಈ ಸಲ ತಗೊಳ್ಳೋ ಸೆಲೆಕ್ಷನ್ ಆಗ್ಬೇಕು ಅಂದ್ರೆ ಬರವಣಿಗೆ ಮೇಲೆ ಹೆಚ್ಚಿಗೆ ಗಮನವನ್ನ ಕೊಡಬೇಕು. ಸರಿನಾ? ಇನ್ನು 150 ಇಲ್ಲಿ 50 ಮಾರ್ಕ್ಸ್ MCQ ಇದೆ, 100 ಮಾರ್ಕ್ಸ್ ಏನಿದಾವೆ ವಿವರಣಾತ್ಮಕ. ಸರಿನಾ? 100 ಅಂಕಗಳು ವಿವರಣಾತ್ಮಕ ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳನ್ನ ತಾವುಗಳು ಬರೀಬೇಕಾಗಿರುವಂತದ್ದು. ಇದು ಬಹಳಷ್ಟು ಏಕೋ ಸ್ವಲ್ಪ ಹೆಚ್ಚಿಗೆ ಆಯ್ತು ಅನ್ಸತ್ತೆ. ಇದು ಉದಾಹರಣೆಗೆ ನೋಡೋದಾದ್ರೆ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಗಣಿತ ಮತ್ತು ಭೌತ ವಿಜ್ಞಾನ ಪ್ರಶ್ನೆಗಳನ್ನ ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ MCQ ಕೂಡ ಅದೇ, ಡಿಸ್ಕ್ರಿಪ್ಟಿವ್ ಟೈಪ್ ಕೂಡ ಅದೇ ಕೇಳ್ತಾರೆ. ಸಮಾಜ ವಿಜ್ಞಾನಕ್ಕೆ ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರವನ್ನು ಕೇಳ್ತಾರೆ. ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟ ಭಾಷೆಯ ಸಾಹಿತ್ಯ ಮತ್ತು ವ್ಯಾಕರಣವನ್ನ ಕೇಳ್ತಾರೆ. ಸರಿನಾ? ಇದು ಪೇಪರ್ 1. ಪೇಪರ್ 2 ಹಾಗೂ ಪೇಪರ್ 3 ಸಂಪೂರ್ಣವಾಗಿ ಪರೀಕ್ಷಾ ಪದ್ಧತಿ ಈ ವರ್ಷ ಬದಲಾಗಿದೆ. ಇನ್ನು ನೆಕ್ಸ್ಟ್ ಮುಂದುವರೆದು ಸಬ್ಜೆಕ್ಟ್ ರಿಲೇಟೆಡ್ ಸಿಲೆಬಸ್ ನ ಯಾವಾಗ ಕೊಡ್ತಾರೆ? ಸೊ ಬಿಫೋರ್ ಎಕ್ಸಾಮ್ ಕಿಂತನೂ 45 ಡೇಸ್ ಬಿಫೋರ್ ಏನ್ ಮಾಡ್ತಾರೆ? 45 ಡೇಸ್ ಬಿಫೋರ್ ಏನ್ ಮಾಡ್ತಾ ಇದೆ ಸಿಲೆಬಸ್ ಅನ್ನ ಕೊಡ್ತಾರೆ ಎನ್ನುವಂಥದ್ದು. ಸೊ ಸಿದ್ಧತೆ ಈಗ ನನ್ನ ಪ್ರಾರಂಭವನ್ನ ಮಾಡ್ರಿ. ಪೇಪರ್ 1 ಹಾಗೂ ಪೇಪರ್ 2ಗೆ ಪೇಪರ್ 3ಗೆ ಈಗಿನಿಂದನೇ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಪೇಪರ್ 1 ಗೆ ಆದ್ರೂ ತಾವು ಮಾಡ್ಲೇಬೇಕಾಗಿರೋದು ಎಲ್ಲರಿಗೂ ಕಾಮನ್ ಆಗಿದೆ. ಸರಿ, ಪೇಪರ್ 2 ನಿಮ್ಗೆ ಎಷ್ಟೆಷ್ಟು ಗೊತ್ತಿದೆ ನಿಮ್ ಸಬ್ಜೆಕ್ಟ್ ಅಷ್ಟೆಲ್ಲ ಓದ್ಕೊಳ್ಳಿ. 45 ಡೇಸ್ ಬಿಫೋರ್ ಸಿಲೆಬಸ್ ಅನ್ನ ಕನ್ಸಿಡರ್ ಏನೆಲ್ಲ ಕೊಡ್ತೀನಿ ಅನ್ನುವಂಥದ್ದನ್ನ ಅವ್ರು ಕೊಡ್ತಾರೆ. ಸೊ ಒಂದಿಷ್ಟು ಏಕೋ ಸ್ವಲ್ಪ ಹೆಚ್ಚಿಗೆ ಆಯ್ತು ಅಂತ ಅನ್ಸುತ್ತೆ. ಈ ವರ್ಷ PST, GPT ಹಾಗೂ HSTR ಶಿಕ್ಷಕರಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಅಪ್ಡೇಟ್ ಅನ್ನ ನಾವು ಕೊಡ್ತಾ ಇರ್ತೀವಿ. ಸಾಧ್ಯ ಆದ್ರೆ ಕ್ಲಾಸಸ್ ಕೂಡ ಮಾಡೋಣ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಾವುಗಳು ಜಕೆರ್ ಅಕಾಡೆಮಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ರಾಜ್ಯಪತ್ರದಲ್ಲಿ ನೀಡಿರುವಂತೆ ಮತ್ತೆ ಸಿಲೆಬಸ್ ಬೇಕಿತ್ತು ಅಂದ್ರೆ ಸಹಿತ ಇಲ್ಲಿ ಸಿಲೆಬಸ್ ಕೂಡ ಇದೆ, ತಾವುಗಳು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಶಿಕ್ಷಕರಿಗೆ ಸಾಮಾನ್ಯ ಸಿಲೆಬಸ್ ಪೇಪರ್ 1 ಇದೆ. ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಭಾಷೆಗಳು ಕನ್ನಡ ಮತ್ತು ಇಂಗ್ಲಿಷ್ ಸಾಮಾನ್ಯ ಕೇಳ್ತಾರೆ. ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಹಾಗೂ ಪೇಪರ್ 2 ನಿರ್ದಿಷ್ಟ 50+100 ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತದೆ. ಅಲ್ಲಿನೂ ಕೂಡ ಆ ವಿಷಯಕ್ಕೆ ಸಂಬಂಧಿಸಿರುವಂತದ್ದೇ ವಸ್ತುನಿಷ್ಠ ಹಾಗೂ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಗಳು ಬರ್ತವೆ. ಭಾಷಾ ಪ್ರಾವೀಣ್ಯತೆ ಏನಿದೆ, ಕನ್ನಡ ಭಾಷಾ ಹಾಗೂ ಆಂಗ್ಲ ಭಾಷಾ ಪ್ರಾವೀಣ್ಯತೆಯನ್ನ ಕೇಳಿದ್ದಾರೆ. ಸೇಮ್ ದೈಹಿಕ ಶಿಕ್ಷಕರದು ಸೇಮ್ ಇದೆ, ಆಯಾ ವಿಷಯಗಳಲ್ಲಿನೇ ಕೇಳ್ತಾರೆ. ಇದನ್ನ ನಾನು ಲಿಂಕ್ ಅಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಇದನ್ನ ತಗೊಳ್ಳುವ ಒಂದ್ಸಲ ನೋಡ್ತಾ ಸಾಕಿ. ಸರಿ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ ಹಾಗೂ ಇದರ ಬಗ್ಗೆ ನಿಮ್ಮ ಕಮೆಂಟ್ ಅನ್ನು ತಿಳಿಸ್ರಿ. ಅಬ್ಜೆಕ್ಷನ್ ಹೋಗೋರು ಸಹಿತ ಹೋಗ್ಬೋದು. ನಾವು ಕೂಡ ಹೇಳಿದೀವಿ ಅಬ್ಜೆಕ್ಷನ್ ಹೋಗ್ರಿ ಎನ್ನುವಂಥದ್ದು ಅಭ್ಯರ್ಥಿಗಳಿಗೆ. ಯಾಕಂದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ಬಹಳಷ್ಟು ಲೆಲ್ದಿ ಆಗತ್ತೆ ಪ್ರೊಸೆಸ್, ಪ್ಲಸ್ ಮಾರ್ಕ್ಸ್ ಬರೋದು ಅಂತದ್ದು, ತದನಂತರ ರೈಟಿಂಗ್ ಸ್ಕಿಲ್ಸ್ ಅದು ಇದು ಸ್ವಲ್ಪ ಬಹಳಷ್ಟು IAS ಲೆವೆಲ್ಗೆ ಹೋಗ್ಬಿಡತ್ತೆ. ಇದು ಸರಿನಾ? ಶಿಕ್ಷಕರಾಗೋದು ಅಂದ್ರೆ IAS ಲೆವೆಲ್ಗೆ ಹೋಗ್ಬಿಡತ್ತೆ. ಸೊ ಸರ್ಕಾರ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಪೇಪರ್ 2ನೇ ಸಾಕ್ ಮಾಡ್ಬೇಕು. ಮೊದಲು ಯಾವ ತರ ಆಗ್ತಾ ಇದ್ದು ಅದೇ ತರ ಎಕ್ಸಾಮ್ ಅನ್ನ ಕಂಟಿನ್ಯೂ ಮಾಡಿದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ ಎನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರನೂ ಕೂಡ ಹೌದು. ಆದ್ರೆ ಇಲಾಖೆ ಅದರದೇ ಮಟ್ಟದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮಾಡಿಕೊಂಡಿರುತ್ತೆ. ಹಲವಾರು ತಜ್ಞರು ಇರ್ತಾರೆ, ಗೊತ್ತಿಲ್ಲ ಎಲ್ಲಿ ತಜ್ಞರು ಅವ್ರು ತಂದಿರ್ತಾರೆ ಎನ್ನುವಂಥದ್ದು.
ಸೊ ನೋಡೋಣ ಮುಂದಿನ ದಿನ ಮೇ ಬಿ 99% ಹೀಗೆ ಆಗತ್ತೆ, ನಾವಿನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಪ್ರತಿಭಟನೆಗಳು ಆದ್ರೆ ಮಾತ್ರ ನೋಡ್ಕೊಳ್ಬೇಕಾಗಿರುವಂತದ್ದು. ಸೊ ಅದಕ್ಕೆ ವಿರೋಧ ವ್ಯಕ್ತವಾದರೆ ನೋಡ್ಬೇಕು ಇಲಾಖೆ ಬದಲ, ಆದ್ರೆ 99% ಮಾತ್ರ ಇದೇ ಫಾಲೋ ಅಪ್ ಮಾಡ್ತಾರೆ. 3 ಪೇಪರ್ಗಳು ಇರ್ತವೆ. ಚೆನ್ನಾಗಿ ಅಭ್ಯಾಸವನ್ನ ಈಗಿಂದನೇ ಮಾಡ್ರಿ. ಪೇಪರ್ 1 ಗೆ ಅಂತೂ ತಯಾರಿಯನ್ನ ಈಗಿಂದನೇ ನಡೆಸ್ರಿ. ಪೇಪರ್ 1 ಆಲ್ಮೋಸ್ಟ್ ಎಲ್ಲರೂ PST, GPT ಅಂಡ್ ಹೈಸ್ಕೂಲ್ ಮತ್ತು ನಮ್ಮ ಫಿಸಿಕಲ್ ಎಜುಕೇಶನ್ ಶಿಕ್ಷಕರಿಗೂ ಸಹಿತ ಸೇಮ್ನೇ ಇದೆ. ಪೇಪರ್ 3 ಕೂಡ ಸೇಮ್ನೇ ಇದೆ. ಪೇಪರ್ 2 ಆಯಾ ಸಬ್ಜೆಕ್ಟ್ ಗೆ ಆಯಾ ಲ್ಯಾಂಗ್ವೇಜ್ ಗೆ ಸಂಬಂಧಿಸಿದಂತೆ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಅದನ್ನು ಕೂಡ ತಗೊಳ್ಳೋದನ್ನ ಅಭ್ಯಾಸ ಮಾಡಿ. ಬಿಫೋರ್ 45 ಡೇಸ್ ಎಕ್ಸಾಮ್ ಡೇಟ್ ಗಿಂತ ಮುಂಚೆ ಕಂಪ್ಲೀಟ್ ಸಿಲೆಬಸ್ ಅನ್ನು ಬಿಡ್ತಾರೆ ಎನ್ನುವಂತ ಹೇಳಿದ್ದಾರೆ. ಆದಷ್ಟು ಬೇಗ ಮೇ ಬಿ ಜುಲೈ ತಿಂಗಳು ನಡೀತಾ ಇದೆ, ಆಗಸ್ಟ್ ಅಲ್ಲಿ ಮೇ ಬಿ ಕಾಲ್ ಫಾರ್ಮ್ ಅನ್ನ ಮಾಡಬಹುದು. ಅಕ್ಟೋಬರ್ ಅಲ್ಲಿ, ಆಗಸ್ಟ್, ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್, ಮೇ ಬಿ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಗಳನ್ನ ನಡೆಸಬಹುದು. ಕ್ರೈಸ್ ಅಲ್ಲಿ ಆಲ್ರೆಡಿ 4th of October ಇದೆ. ಇಲ್ಲಿನೂ ಕೂಡ ಅಕ್ಟೋಬರ್ ಅಲ್ಲಿ ಪರೀಕ್ಷೆಗಳನ್ನ ಅಕ್ಟೋಬರ್ ಆರ್ ಡಿಸೆಂಬರ್. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ. ಜಕ್ಕರೆ ಅಕಾಡೆಮಿನ ನಿಮ್ಮ ಸಪೋರ್ಟ್ ಅನ್ನ, ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಸ್ವಲ್ಪ ಲಾಂಗ್ ಆಗಿರ್ಬೋದು, ಕ್ಷಮೆ ಇರಲಿ, ಯಾಕಂದ್ರೆ ಇನ್ನೂ ಬಹಳಷ್ಟು ಇತ್ತು ಹೇಳೋದು, ಆದ್ರೆ ಮೇನ್ ಹೈಲೈಟ್ಸ್ ಗಳನ್ನ ನಾನು ಹೇಳ್ತಾ ಹೋಗಿದ್ದೀನಿ. ಮತ್ತೆ ನಾವು ಭೇಟಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.